ತನ್ನ ಮಗನ ಪ್ರಾಣ ಉಳಿಸಿದ ಈ ರಾಕ್ಷಸನನ್ನ ಮಹಾರಾಣಿ ಏನನ್ಕೊಳ್ತಾಳೆ ಅಂದರೆ ಸಾಕ್ಷಾತ್ ದೇವರ ಅವತಾರ ಅಂತ ನಮಗೆ ಬಿಡ್ತಾಳೆ. ಅಲ್ಲಿಂದ ಶುರುವಾಗುತ್ತೆ ಈತನ ಅಸಲಿ ಆಟ. ಅರಮನೆಯ ಆಪ್ತನಾಗಿ ಮಹಾರಾಣಿಯ ಬೆಡ್ರೂಮ್ವರೆಗೂ ಈತನಿಗೆ ನೇರವಾಗಿ ಎಂಟ್ರಿ ಸಿಕ್ಬಿಡುತ್ತೆ. ರಾಜನ ಮುಗ್ಧತೆ ಮತ್ತು ರಾಣಿಯ ಅಂಧಾಭಿಮಾನವನ್ನ ಬಂಡವಾಳ ಮಾಡಿಕೊಂಡ ಈ ವಿಕೃತ ವ್ಯಕ್ತಿ ಅರಮನೆಯ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ಳಲು ಶುರು ಮಾಡ್ತಾನೆ. ರಷ್ಯಾದ ವಿನಾಶದ ಕೌಂಟರ್ ಡೌನ್ಗೆ ಅರಮನೆಯ ಹೆಬ್ಬಾಗಿಲೇ ತೆರೆದುಕೊಂಡಂಗಾಯ್ತು. ಹಾಗಾದ್ರೆ ಮುಂದೆ ಆಗಿದ್ದೇನು ಬನ್ನಿ ನೋಡೋಣ. ಅಲ್ಲಿಗೆ ಸ್ನೇಹಿತರೆ, ರಾಣಿ ಅಲೆಕ್ಸಾಂಡ್ರಾ ಈತನ ಮುಷ್ಟಿಯಲ್ಲಿ ಒಬ್ಬ ಗೊಂಬೆಯಾಗಿದ್ಲು. ಈಕೆ ಈ ರಾಕ್ಷಸನ ಅಭಿಮಾನದಲ್ಲಿ ಎಷ್ಟು ಮುಳುಗಿದ್ಲು ಅಂದರೆ ಈತ ಹೇಳಿದ್ದೇ ವೇದವಾಕ್ಯ, ಈತ ತೋರಿಸಿದ್ದೇ ದಾರಿ ಅನ್ನೋ ಥರ ಆಗೋಗಿತ್ತು. ಅರಮನೆ ಅಧಿಕಾರ ಹೀಗೆ ತನ್ನ ಕೈಗೆ ಸಿಕ್ಕಿದ್ದ ತಡ ರಾಸ್ಪುಟಿನ್ ಇಡೀ ರಷ್ಯಾದ ರಾಜಕೀಯವನ್ನು ತನ್ನ ಬೆರಳುಗಳ ತುದಿಯಲ್ಲಿ ಆಡಿಸಲು ಶುರು ಮಾಡ್ತಾನೆ. ತನಗೆ ಇಷ್ಟ ಬಂದವರನ್ನ ತಂದು ಮಂತ್ರಿಯ ಕುರ್ಚಿ ಮೇಲೆ ಕೂರಿಸ್ತಾ ಇದ್ದ ಮತ್ತು ತನಗೆ ಎದುರು ನಿಂತವರನ್ನ ಒಂದೇ ಒಂದು ಮಾತಿನಲ್ಲಿ ಕೆಲಸದಿಂದ ಕಿತ್ತೊಗಿತಾ ಇದ್ದ. ಇನ್ನು 1914ರಲ್ಲಿ ಮೊದಲನೇ ಮಹಾಯುದ್ಧ ಶುರುವಾಗುತ್ತೆ. ಚಕ್ರವರ್ತಿ ನಿಕೋಲಸ್ ಯುದ್ಧ ಭೂಮಿಗೆ ಹೋಗ್ತಾನೆ. ಆಗಂತೂ ಇಡೀ ದೇಶದ ಆಧಿಪತ್ಯ ಈ ಕ್ರೂರಿಯ ಕೈಗೆ ಸಿಕ್ಬಿಡುತ್ತೆ. ಯುದ್ಧದಲ್ಲಿ ಯಾವ ತಂತ್ರ ಬಳಸಬೇಕು, ಯಾರನ್ನ ಸೇನೆಗೆ ಸೇರಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಈ ಮಾಂತ್ರಿಕನೇ ನಿರ್ಧಾರ ಮಾಡಲು ಆರಂಭಿಸ್ತಾನೆ. ಪರಿಣಾಮ ಏನಾಗುತ್ತಂದರೆ ರಷ್ಯಾದ ಲಕ್ಷಾಂತರ ಸೈನಿಕರು ರಣರಂಗದಲ್ಲಿ ಹೆಣಗಳಾಗಿ ಬೀಳ್ತಾರೆ. ದೇಶದಲ್ಲಿ ಅನ್ನಕ್ಕಾಗಿ ಹಾಹಾಕಾರ ಶುರುವಾಗುತ್ತೆ. ಇಡೀ ರಷ್ಯಾದ ಜನ ಬೀದಿಗೆ ಬಂದು ಗೋಳಿಡ್ತಾ ಇದ್ರೆ, ಪ್ರತಿಭಟನೆ ಮಾಡ್ತಾ ಇದ್ರೆ, ಈತ ಮಾತ್ರ ಅರಮನೆಯ ವೈಭೋಗದಲ್ಲಿ ತೇಲ್ತಾ ಇದ್ದ. ಆದರೆ ಈತನ ಅರಮನೆಯ ಒಳಗೆ ಈತ ಮಾಡ್ತಾ ಇದ್ದ ಆ ಕರಾಳ ಕೃತ್ಯಗಳು, ವಿಕೃತ ಕಾಮದಾಟಗಳು ಇಂದಿಗೂ ಕೂಡ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಅಸಹ್ಯ ಹುಟ್ಟಿಸುವ ಅಧ್ಯಾಯಗಳು.